ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮನೇಲಿ ಮಾಡುವಂತಹ ನೀರು ದೋಸೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಅಕ್ಕಿನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು 6 to 8 hours ನೆನೆಸ್ಬೇಕಾಗತ್ತೆ. ಓವರ್ನೈಟ್ ಕೂಡ ನೆನೆಸ್ಬೋದು, ತೊಂದರೆ ಇಲ್ಲ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೈಸು ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಇಲ್ಲಿ ರೈಸ್ನ ಸ್ಕಿಪ್ ಮಾಡಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಆ್ಯಂಡ್ ಕಾಯಿ ತುರಿನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ಸೊ ಇದನ್ನು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದಷ್ಟು ಟ್ರಿಕ್ಸ್ನ ಫಾಲೋ ಮಾಡಿದರೆ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀರು ದೋಸೆ ಆಗಿರೋದ್ರಿಂದ ಸ್ವಲ್ಪ ನೀರಾಗೇ ಇರಬೇಕು. ಆ್ಯಂಡ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಈ ಥರ ಹಿಟ್ಟನ್ನ ಹಾಕ್ತಾಯಿದ್ರೆ ಅದು ನೊರೆ ಆಗ್ತಾ ಇರಬೇಕು, ಆವಾಗ ಪರ್ಫೆಕ್ಟ್ ಆಗಿದೆ ಅಂತ. ಆ್ಯಂಡ್ ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಅಂದರೆ ಕೈಯಿಂದ ಸೌಟನ್ನ ಸವರಿದಾಗ ಅದು ಈ ಥರ ಲೈನ್ಸ್ ಬರಬೇಕು, ಹಾಗಾದರೆ ಇದು ಪರ್ಫೆಕ್ಟ್ ಅಂತ. ನೀರು ದೋಸೆಗೆ ಕಾಯಿ ಚಟ್ನಿನ ಮಾಡೋಕ್ಕೆ ಕಾಯಿ ತುರಿ, ಮೆಣಸಿನ್ಕಾಯಿ, ಕಡಲೆ ಹಾಗೂ ಸ್ವಲ್ಪ ಶುಂಠಿ, ಯೂಶ್ವಲಿ ಬೆಳ್ಳುಳ್ಳಿನ ಬಳಸ್ತೀವಿ, ಆದರೆ ಶುಂಠಿನ ಬಳಸೋದ್ರಿಂದ ಇದು ಸ್ವಲ್ಪ ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಸೇರಿಸಿ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೀರು ದೋಸೆ ಬಿಡೋದನ್ನ ತೋರಿಸ್ತೀನಿ. ಹೊಸದಾಗಿರೋ ಹಂಚಾಗಿದ್ದರೆ ನೀರು ದೋಸೆ ಸ್ಟಿಕ್ ಆಗೋದು ತುಂಬಾ ಕಾಮನ್. ಹಾಗಾಗಿ ಈ ಥರ ಈರುಳ್ಳಿಯಿಂದ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನೀರು ದೋಸೆ ಬಿಡೋದ್ರಿಂದ ಸ್ವಲ್ಪ ಸ್ಟಿಕ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ನನ್ನ ಲಾಸ್ಟ್ ವಿಡಿಯೋಲಿ ಹೇಳಿದ ಹಾಗೆ ನೀವೇನಾದರೂ ಎಗಿಟೇರಿಯನ್ಸ್ ಆಗಿದ್ದರೆ ಒಂದು ಆಮ್ಲೆಟ್ನ ಹಾಕಿ ನಂತರ ನೀರು ದೋಸೆನ ಬಿಡೋದ್ರಿಂದ ಸ್ಟಿಕ್ಕಿಂಗ್ನ ಇನ್ನಷ್ಟು ಅವಾಯ್ಡ್ ಮಾಡ್ಬೋದು. ಸೊ ನೀರು ದೋಸೆನ ಈ ಥರ ವುಡನ್ ಪ್ಲೇಟ್ ಟ್ರೇ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಈ ಥರ ಇದ್ರ ಮೇಲೆ ಹಾಕಿ ನಂತರ ಪ್ಲೇಟ್ಗೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟಲ್ಲ. ಆ್ಯಂಡ್ ಇದನ್ನು 2 ಸೈಡ್ ಕೂಡ ಬೇಯಿಸ್ಕೊಬೋದು. ನೀರು ದೋಸೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟೇ ಬೇಜಾರಾಗ್ಬೋದು. ಈ ಥರ ದೋಸೆನೇ ಬಿಡಬೇಕಾದ್ರೆ ತುಂಬಾ ಏನಂತಾರೆ ಅದೆಲ್ಲ ಹಾರಿ ತುಂಬಾ ಗಲೀಜಾಗ್ತಾ ಇರುತ್ತೆ. ಆ್ಯಂಡ್ ಎವ್ರಿ ಟೈಮ್ ನೀರು ದೋಸೆನ ಬಿಡಬೇಕಾದ್ರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಅಕ್ಕಿನ ಎಲ್ಲ ರುಬ್ಬಿರ್ತೀವಲ್ವ, ಅದೆಲ್ಲ ಹೋಗಿ ಕೆಳಗಡೆ ಸೆಟ್ಲಾಗಿ ಮೇಲ್ಗಡೆ ನೀರು ಥರ ಆಗ್ತಾ ಇರುತ್ತೆ. ಸೊ ಅದು ಈವನ್ ಆಗಿ ಮಿಕ್ಸ್ ಆಗಬೇಕು ಅಂತಂದರೆ ಎವ್ರಿ ಟೈಮ್ ದೋಸೆ ಹಾಕಬೇಕಾದ್ರೆ ಈ ಥರ ಮಿಕ್ಸ್ ಮಾಡಿ ಹಾಕೋಬೇಕಾಗತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.